ಅಮೂಲ್ಯ ಅಮೂಲ್ಯ, ನೀನು ಯಾರ ಮನೆಗೆ ಸೊಸೆಯಾಗಿ ಹೋಗ್ತೀಯೋ ಆ ಮನೆಯವರು ತುಂಬ ಲಕ್ಕಿ ಆಗಿರ್ತಾರೆ. ನೀನನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ವಿಕ್ರಾಂತ್ಗೂ ಎಷ್ಟು ಚೆನ್ನಾಗಿ ಬುದ್ಧಿ ಹೇಳಿದೆ. ರಿಲೇಷನ್ಶಿಪ್ಪಲ್ಲಿ ಬಂದಿರೋ ಭಿನ್ನಾಭಿಪ್ರಾಯನ ಆಚೆ ಬರೋದಕ್ಕೆ ಬಿಡಲಿಲ್ಲ. ಆಚೆ ಏನು ನನ್ವರೆಗೂ ಬರೋದಕ್ಕೆ ಬಿಡಲಿಲ್ಲ. ಯು ವೆರಿ ಸ್ಮಾರ್ಟ್ ಅಮೂಲ್ಯ, ಯು ವೆರಿ ಸ್ಮಾರ್ಟ್ ಅಮೂಲ್ಯ. ಬಾಸ್ ಕರೆದ್ರಾ? ಬಾಸ್ 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 ನಿಮ್ಮನ್ನೇ ಕೇಳಿದ್ದು ಕರೆದ್ರ ಅಂತ. ಹಾ, ಆಚೆ ಹೋಗ್ಬೇಕು ಅಂತ ನೀವು ಹೇಳಿದ್ದೀರಾ. ಐ ವಾಸ್ ಜಸ್ಟ್ ವೇಟಿಂಗ್ ಫಾರ್ ಇಟ್. ಸರಿ ಹೊರಡೋಣ ಬಾ. ಬಾಸ್, ಆಚೆ ತುಂಬಾ ಮಳೆ ಬರ್ತಿದೆ. ನಾವಿಲ್ಲೇ ಸ್ವಲ್ಪ ಹೊತ್ತು ವೇಟ್ ಮಾಡೋದು ಒಳ್ಳೇದನ್ಸುತ್ತೆ. ಹೌದಾ? ಸರಿ, ಓಕೆ ಓಕೆ ಬಾಸ್. ಅಮೂಲ್ಯ, ಹೇಳಿ ಬಾಸ್. ಸ್ಟಾಫ್ ಎಲ್ಲ ಮನೆಗೆ ಹೋದ್ರಾ? ಹೋಗಿದ್ದಾರೆ. ಓಕೆ. ವಿಕ್ರಾಂತ್ ಸಾತಂಗ್ ಮೀಟಿಂಗ್ ಹೋಗಿದ್ರು. ಅವರು ಮೋಸ್ಟ್ಲಿ ಅಲ್ಲಿಂದ ಮನೆಗೆ ಹೋಗ್ತಾರೆ ಅನ್ಸುತ್ತೆ. ಹೌದು ಬಾಸ್, ಹೋಗ್ಬೋದೇನೋ. ಈ ಕಾಂತ ಕೂಡ ಮೊದಲೇ ಹೋಗಿದ್ದಾರೆ ಅನ್ಸುತ್ತೆ. ಅವ್ರ ಫೋನ್ ಕೂಡ ಆಫ್ ಬರ್ತಿದೆ. ನಾನು ಎಲ್ಲೂ ನೋಡಲಿಲ್ಲ ಬಾಸ್. ಕಾಂತವ್ರು ಹೋಗಿರ್ಬೇಕು. ಹಾಗಾದ್ರೆ ಆಚೆ ಯಾರೂ ಇಲ್ಲ. ನೀನು ಅಲ್ಲಿ ಕೂರೋ ಬದಲು ಇಲ್ಲ ಕೂರ್ಬೋದಲ್ಲ. ಆಮೇಲೆ ಇಬ್ರು ಒಟ್ಟಿಗೆ ಹೋಗ್ಬೋದು. धीम तक तोम तक धीम तक तोम धीम तक तोम तक तो ಅಯ್ಯೋ, ಬ್ಯಾಂಕ್ ಅವರು ಕಾಲ್ ಮಾಡಿದ್ರೆ ಅವರು ಕಾರ್ಡ್ ಬ್ಲಾಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು 24 hours ಓಪನ್ ಆಗಲ್ಲ ಅಂತ ಇದ್ದಾರೆ. ಈಗ ಏನು ಮಾಡೋದು ಶಿವ? ಇವತ್ತೇ ನನ್ನ ಕೊನೆ ದಿನಾನ. ಬಾಸ್ ಗೊತ್ತಾದ್ರೆ ಕಾರ್ಡ್ ಬ್ಲಾಕ್ ಆಯಿತು ಅಂತ ಟೆನ್ಷನ್ ಮಾಡ್ಕೊಳಲ್ಲ. ಆದರೆ ಆದ್ಯ ಮೇಡಮ್ಗೆ ಗಿಫ್ಟ್ ಕೊಡೋಕ್ಕಾಗಲಿಲ್ಲ ಅಂತ ಬೇಜಾರು ಮಾಡ್ಕೊತಾರೆ. ಈಗೇನು ಮಾಡೋದು? ನೋಡ್ಕೊಂಡು ಗೊತ್ತಾಗಲ್ವಾ? ಯಾಕೆ ಇಷ್ಟು ಟೆನ್ಷನ್ ಓಡಾಡ್ತಿದ್ದೀರಾ? ನಾನ್ ಟೆನ್ಷನ್ ಅಲ್ಲಿ ಇದ್ದೀನಿ ಅನ್ನೋದು ಇವ್ರಿಗೆ ಗೊತ್ತಾಯ್ತು ಅಂದ್ರೆ ಖಂಡಿತ ಬಾಸ್ಗೂ ಗೊತ್ತಾಗುತ್ತೆ. ನಾನು ಇಲ್ಲಿಂದ ಎಸ್ಕೇಪ್ ಆಗೋದೇ ಸರಿ. ಅದು ನಾನು ಬ್ಯಾಚುಲರು, ಸರಿಗೆ ಅಡುಗೆ ಮಾಡಕ್ ಬರಲ್ಲ. ಪಾನಿಪುರಿ ರಂಜಿತ ಏನೇನೋ ಕೊಟ್ಟ ಅಂತ ಫಾಸ್ಟ್ ಫುಡ್ ಚೆನ್ನಾಗಿ ತಿಂದ್ಬಿಟ್ಟೆ. ಈಗ ಆಗ್ತಾ ಇಲ್ಲ ಮೇಡಮ್. ಈ ವೇದಾಂತ್ ಯಾಕಿಂತ ನಾನ್ ಸೆನ್ಸ್ಗಳನ್ನ ಕೆಲ್ಸಕ್ಕೆ ತಗೊಂತಾರೋ ಗೊತ್ತಾಗಲ್ಲ. ಅಯ್ಯೋ, ಹೊಟ್ಟೆ ನೋವು ಮೇಡಮ್, ತಡ್ಕೊಳಕ್ ಆಗ್ತಾ ಇಲ್ಲ. ಲೀವ್ ತಗೊಳ್ಳೋಣ ಅಂದ್ರೆ ಬಾಸ್ ಬೇರೆ ಸಿಗ್ತಾ ಇಲ್ಲ. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಈಗ ಇಲ್ಲಿ ನಾನೇ HR ಹೆಡ್. ಅದಲ್ದೆ ಇನ್ ಸ್ವಲ್ಪ ದಿನದಲ್ಲಿ ನಾನೇ ವೇದಾಂತ್ನ ಮದ್ವೆ ಆಗೋಳು. ಸೊ ನೀವು ನನ್ನ ಹತ್ರ ಲೀವ್ ಕೇಳ್ಬೋದು. ನೀವು ಹೋಗಿ, ನಾನು ಹೇಳ್ತೀನಿ. ನೀವು ವೇದಾಂತ್ ಸರ್ನ ಮದುವೆ ಆಗ್ತೀರಾ? ಇದಕ್ಕಿಂತ ದೊಡ್ಡ ಕಾಮಿಡಿ ಬೇರೆ ಇಲ್ಲ. ಬಾಸ್ ಕರೀತಾ ಇದಾರೆ. ಅಲ್ಲ ಅಲ್ಲ, ಇದು ಸಾಕ್ಷಾತ್ ಯಮಧರ್ಮನೇ ಕರೀತಾ ಇರೋದು. ಎಸ್ಕೇಪ್. ಇವಳೆ ಕಾಲ್ ಮಾಡ್ತಿದ್ದಾಳೆ, ಸುಮ್ಮನೆ ತಲೆ ತಿಂತಾಳೆ. ಹೇಳು ಸಾಹಿತ್ಯ. ಅತ್ತೆ, ಇವತ್ತು ಆಫೀಸಲ್ಲಿ ಏನಾಗಿದೆ ಗೊತ್ತಾ ನಿಮಗೆ? ಕಿರ್ಚ್ಬೇಡ.
ನೀನು ಆಫೀಸ್ನಲ್ಲಿದ್ದೀಯ ಅನ್ನೋದನ್ನು ಮರಿಬೇಡ. ನನ್ನಿಂದ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ ಅತ್ತೆ. ಸರಿ, ಏನಾಯ್ತು ಅಂತ ಹೇಳು. ವೇದನ್ ಮತ್ತೆ ಅಮೂಲ್ಯ ಒಟ್ಟಿಗೆ ಆಚೆ ಹೋಗ್ತಾರಂತೆ. ಅವಳು ಅದೇ ಆಫೀಸ್ನಲ್ಲಿ ಕೆಲಸ ಮಾಡೋದು. ಏನೋ ವರ್ಕ್ ಇರುತ್ತೆ. ನಂಗೆ ಅಷ್ಟು ಅರ್ಥ ಆಗಲ್ಲ ಅಂತ ಅನ್ಕೋಬೇಡಿ. ಪ್ರೊಫೆಷ್ನಲ್ ಯಾವುದು ಪರ್ಸ್ನಲ್ ಯಾವುದು ಅಂತ ಗೊತ್ತಾಗತ್ತೆ ನನಗೆ. ಖಂಡಿತ ಅವ್ರ ಕೆಲ್ಸದ ಮೇಲಂತೂ ಹೋಗಲ್ಲ ಅನ್ನೋ ಗ್ಯಾರಂಟಿ ನಂಗಿದೆ. ವಾಟ್? ನಿನ್ನೆ ತಾನೇ ಮನೆಯಲ್ಲಿ ನಾನು ಇದ್ರ ಬಗ್ಗೆ ಅವನಿಗೆ ಬಿಸಿ ಮುಚ್ಚಿದ್ದೀನಿ. ನನಗಂತೂ ನನ್ನ ಲೈಫ್ ಸಿಕ್ಕಾಪಟ್ಟೆ ಟ್ವಿಸ್ಟ್ ಇರೋ ಮೂವಿ ಥರ ಫೀಲ್ ಆಗ್ತಿದೆ ಅತ್ತೆ. ಸೀರಿಯಲಲ್ಲಿ ವಿಲನ್ಗಳಿಗಾದರೂ ಬೆಲೆ ಇರುತ್ತೆ, ಆದರೆ ಈ ಮೂವಿಲಿ ನಾನು ಹೀರೋಯಿನ್ ಆದರೂ ನನ್ನ ಲೆಕ್ಕಕ್ಕೆ ಇಲ್ಲ. ನಿಮ್ಮ ಮಗ ಯಾವುದೋ ಸೈಡ್ ಆ್ಯಕ್ಟ್ರ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾನೆ. ಡೋಂಟ್ ವರಿ ಸಾಹಿತ್ಯ, ಇದಕ್ಕೆಲ್ಲ ಆದಷ್ಟು ಬೇಗ ನಾನು ಇತಿಶ್ರೀ ಹಾಡ್ತೀನಿ. ಇದನ್ನ ನೀವು ಎಷ್ಟು ದಿನದಿಂದ ಹೇಳ್ತಿದ್ದೀರಾ ಅಂತ ಕಲ್ಪನೆನಾದರೂ ಇದೆಯಾ ನಿಮಗೆ? ವಾಟ್ ಡು ಯು ಮೀನ್? ನೀವೇನು ಡೈಲಾಗ್ ಹೇಳ್ತೀರಾ ಅನ್ನೋದು ನನಗೆ ಬಾಯಿ ಹಾಟ್ ಆಗೋಗಿದೆ ಅತ್ತೆ. ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಬಾಯಿ ತುಂಬ ಮಾತಾಡ್ತೀರಾ, ಆದರೆ ಅದು ಯಾವುದೂ ನೀವು ಮಾಡಲ್ಲ. ಅಥವಾ ನೀವೇನೇ ಮಾಡಿದ್ರು ಅವ್ರು ನಿಮಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಅದಕ್ಕೆ ಕೌಂಟರ್ ರೆಡಿ ಮಾಡ್ತಾರೆ. ಸಾಹಿತ್ಯ, ಸುಮ್ಮನಿರಿ ಅತ್ತೆ. ಏನು ಮಾಡ್ತೀರೋ ಮಾಡಿ. ನೀವು ಇದನ್ನೆಲ್ಲ ಏನು ಮಾಡಿಲ್ಲ ಅಂದರೆ ನಾನೇ ಮಾಡ್ತೀನಿ. ನಾನು ಯಾರು, ನಾನು ಏನು ಮಾಡಬಲ್ಲೆ ಅನ್ನೋದನ್ನು ಪ್ರೂವ್ ಮಾಡಿ ತೋರಿಸ್ಬೇಕಾಗತ್ತೆ. ನನಗೂ ಇದನ್ನೆಲ್ಲ ನೋಡಿ ನೋಡಿ ಸಾಕಾಗೋಗಿದೆ. ನಾನ್ಸೆನ್ಸ್. ನಿನ್ನೆ ಮೊನ್ನೆ ಬಿದ್ದ ಮಳೆಗೆ ಹುಟ್ಟಿದ ಗಿಡಗಳೆಲ್ಲ ನನ್ನ ವಿರುದ್ಧನೇ ಗಾಳಿ ಬೀಸಕ್ಕೆ ಶುರು ಮಾಡ್ಕೊಂಡಿವೆ. ಗೋಪಾಲ ಯದು ಭೂಷಣ ಪ್ರಿಯ ಗೋಪಿಲಾಲ ಮುಕುಂದ ಕೃಷ್ಣ ಓ ಮೈ ಲವ್ಲಿ ಲಲನಾ ಓ ಮೈ ಲವ್ಲಿ ಲಲನಾ ಓ ಮೈ ಲವ್ಲಿ ಲಲನಾ ಓ ಮೈ ಲವ್. ಬಾಸ್, ಇಷ್ಟೊತ್ತು ಚೆನ್ನಾಗೇ ಇದ್ರಲ್ವಾ, ಈಗ ಸಡನ್ನಾಗಿ ಏನಾಯಿತು? ಅಯ್ಯೋ, ಓಕೆ? ಯಾ ಫೈನ್, ನೋ ಪ್ರಾಬ್ಲಮ್. ಅದು ಸರಿ, ಹೊರಗಡೆ ಹೋಗೋಣ ಅಂತ ಹೇಳಿದಿಲ್ಲ, ಎಲ್ಲಿಗೆ ಹೋಗೋದು ಅಂತ ನೀನು ಹೇಳಲೇ ಇಲ್ಲ. ನೀವೇನು ಕೇಳಲೇ ಇಲ್ವಲ್ಲ ಬಾಸ್? ಅದಕ್ಕೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಐ ಆಮ್ ಸಾರಿ. ತುಂಬ ನೋವಾಗ್ತಿದ್ಯಾ? ನೀನೇನಾದರೂ ಬೇಕು ಅಂತ ಮಾಡಿದ್ಯಾ ಆರ್ತಿ? ಯಾಕೆ ಇಷ್ಟು ಫೀಲ್ ಆಗ್ತಾ ಇದೆಯಾ? ನಂಗೆ ಏನೂ ಆಗಿಲ್ಲ. ಅದು ಹಾಗಲ್ಲ ಅದಕ್ಕೆ. ಅದು ಹೇಗೂ ಅಲ್ಲ, ಹಾಗೇನೆ
ನೀನು ವಿಕ್ಕಿ ಅಣ್ಣ ಸಾರ್ಥಕ್ ಅಮ್ಮ ಎಲ್ಲನೂ ಸೇರಿ ಇಷ್ಟು ಸಣ್ಣ ವಿಷಯ ದೊಡ್ಡ ಮಾಡಿಬಿಟ್ರಿ. ಈಗಲಾದ್ರೂ ಅದನ್ನು ಇಲ್ಲಿಗೆ ಬಿಡಿ. ನೀವೀಗ ಪ್ರೆಗ್ನೆಂಟ್ ಅಲ್ವಾ, ಎಲ್ಲರೂ ಸೇರಿ ನಿಮ್ಮನ್ನು ಕೇರ್ ಮಾಡಬೇಕು. ಆದರೆ ನಾನೇ ಕೇರ್ಲೆಸ್ ಆಗಿ ನಡ್ಕೊಂಡೆ ಅಂತ ತುಂಬ ಪಶ್ಚಾತ್ತಾಪ ಆಗ್ತಿದೆ. ಅದಕ್ಕೆ ಪ್ರೆಗ್ನೆಂಟ್ ಹೌದು, ಕೇರ್ ಮಾಡಬೇಕು, ಎಲ್ಲ ಸರಿನೇ. ಆದರೆ ನೀವೆಲ್ಲ ಸೇರಿಕೊಂಡು ಎಷ್ಟು ಕೇರ್ ಮಾಡಬೇಕು ಅದಕ್ಕಿಂತ ಜಾಸ್ತಿ ಮಾಡ್ತಾ ಇದ್ದೀರಾ. ಇಂಥದನ್ನೆಲ್ಲ ಯಾರಾದ್ರೂ ಬೇಕು ಅಂತ ಮಾಡ್ತಾರಾ? ಅದರಲ್ಲೂ ನಿನ್ನ ಮೇಲೆ ಒಂಚೂರು ಅನುಮಾನ ಇಲ್ಲ ಆರ್ತಿ. ನಿಜವಾಗ್ಲೂ ನಾನು ಬೇಕು ಅಂತ ಮಾಡಲಿಲ್ಲ. ಅದಕ್ಕೆ ಆದರೂ ನಾನು ನಾಜೂಕಾಗಿ ಕೆಲಸದ ಮೇಲೆ ಇನ್ನೂ ಹೆಚ್ಚು ಗಮನ ಕೊಟ್ಟಿದ್ದಿದ್ರೆ ಈಗ ಆಗ್ತಿರ್ಲಿಲ್ಲ. ಯಾಕೆ ಆರ್ತಿ ಸುಮ್ಮನೆ ಬೇಜಾರು ಮಾಡ್ಕೊಳ್ತಾ ಇದೆಯಾ? ಈಗ ಆಗಿರೋದನ್ನ ನಿನ್ನ ಕೈಯಲ್ಲಾಗಲಿ ನನ್ನ ಕೈಯಲ್ಲಾಗಲಿ ಬದಲಾಗ್ಸೋಕ್ಕಾಗತ್ತಾ? ಇಲ್ಲ ತಾನೇ. ಮತ್ತಿದನ್ನು ಬಿಟ್ಟಾಕು. ನಾನೇನು ತಪ್ಪು ತಿಳ್ಕೊಂಡಿಲ್ಲ, ನಂಗೇನು ಆಗಿಲ್ಲ ಕೂಡ. ಓಕೆನಾ? ಅದಕ್ಕೆ ಅದು ಮತ್ತೇನು ಹೇಳ್ಬೇಡ, ಓಕೆ ಅನ್ನೋ ಅಷ್ಟೆ. ಹೇಳು ಅಂದ್ರೆ ಹೇಳಬೇಕು ಅಷ್ಟೆ. ಬಸ್ರಿ ಬೈಕೆ ಅನ್ಕೋದನ್ನ. ಆಯಿತು, ಓಕೆ. ಅದಕ್ಕೆ ಎಷ್ಟೇ ಮರೆಯೋಕ್ಕೆ ಪ್ರಯತ್ನ ಪಟ್ಟರು ಇವತ್ತು ಆಫೀಸಲ್ಲಿ ನಡೆದಿದ್ದ ಪ್ರೆಸೆಂಟೇಷನ್ ವಿಷಯ ಮರೆಯೋಕೆ ಆಗ್ತಿಲ್ವಲ್ಲ. ಅಲ್ಲಿ ನೋಡು, ನೀನು ರಾಜ್ಕುಮಾರ ಬಂದ. ಅದ್ಯಾ ಈಗ ಹೇಗಿದೆಯಾ? ಥಿಂಗ್ಸ್ ಆಲ್ ರೈಟ್? ನಂಗೇನೂ ಆಗಿಲ್ಲ ಕಣೋ. ಎಲ್ಲರೂ ಸೇರ್ಕೊಂಡು ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಿದ್ರು ಅಷ್ಟೆ. ಐ ಪರ್ಫೆಕ್ಟ್ಲಿ ಆಲ್ ರೈಟ್. ಇರಿ, ಕಾಫಿ ತೊಗೊಂಡು ಬರ್ತೀನಿ. ನನಗೆ ಕಾಫಿ ಬೇಕು ಅಂತ ಕೇಳಿಲ್ಲ, ಕಾಫಿ ಬೇಕಾಗೂ ಇಲ್ಲ. ಬಿಡು ಆರ್ತಿ, ಸ್ಟ್ರೆಸ್ ಆಗಿದ್ದಾನೆ ಅನ್ಸುತ್ತೆ. ಯಾಕೆ ಮೂಲ್ಯ, ಚಳಿ ಆಗ್ತಿದೆಯಾ? ಕಾಫಿ ಆರ್ಡರ್ ಮಾಡಲಾ? ಆರ್ಡ್ರ್ ಮಾಡ್ಬೋದು, ಆದರೆ ಕಾಫಿ ಬರಲ್ಲ ಅಷ್ಟೇ. ಬರಲ್ಲ? ಯಾಕೆ ಬರಲ್ಲ? ಯಾಕೆ ಅಂದರೆ ಆಫೀಸಲ್ಲಿ ಯಾರೂ ಇಲ್ಲ, ಎಲ್ಲರೂ ಆಗಲೇ ಹೋಗಾಯ್ತು. ನಾವು ಹೋಗೋಣ, ನಡೀರಿ. ಹೇಗೆ ಹೋಗೋದು? ಆಚೆ ಕಡೆ ತುಂಬ ಮಳೆ ಬರ್ತಿದೆ, ಟ್ರಾಫಿಕ್ ಜಾಮ್ ಬೇರೆ ಆಗಿರುತ್ತೆ. ಮಧ್ಯದಲ್ಲಿ ಕಾರಿಂದ ಕೆಳಗಡೆ ಇಳೋದಕ್ಕೂ ಆಗಲ್ಲ. ಹಾಂ, ಅದು ನಿಜಾನೇ. ಅದು ಸರಿ, ನಾವು ಎಲ್ಲಿಗೆ ಹೊರಟಿದ್ದೀವಿ? ಅದು ಅಪ್ಪಂಗೆ ಸೂಟ್ ತಗೊಳ್ಬೇಕು ಅಂತ ಹೇಳಿದ್ನಲ್ವಾ, ಅದಕ್ಕೆ ನಿಮ್ಮ ಹೆಲ್ಪ್ ಬೇಕೇ ಬೇಕು. ಅದಕ್ಕೆ ನೀವು ಬನ್ನಿ ಅಂತ ಹೇಳಿದ್ದು. ಓಹ್ ಹೌದಾ? ದ್ಯಾಟ್ಸ್ ಓಕೆ. ಜೊತೆಗೆ ನಿಮಗೂ ಒಂದು ಟೈ ತೊಗೊಳ್ಬೇಕು ವೇದಾಂತ್, ಅದನ್ನು ಮೊದಲೇ ಹೇಳಿದ್ರೆ ನೀವು ಒಪ್ಪಲ್ಲ ಅಂತ ಗೊತ್ತು. ಆದ್ಯಾ, ನಿನ್ನ ಕೈ ಬೇರೆ ಏಟಾಗಿದೆ. ಈ ಟೈಮಲ್ಲಿ ನಿಫ್ಟಿಂಗ್ ಸರ್ಕಸ್ ಎಲ್ಲ ಬೇಕಾ? ಅಮ್ಮ ಮನೆ ಕೆಲಸ ಯಾವುದೂ ಮಾಡಕ್ ಬಿಡಲ್ಲ. ವಿಕ್ಕಣ್ಣನ ಮದುವೆ ಆದ್ಮೇಲೆ ನಾನೇ ಆಫೀಸಿಗೆ ಬಂದು ನಿಮಗೆ ಹೆಲ್ಪ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಹೀಗಾದ್ಮೇಲೆ ಅಣ್ಣನೂ ಬಿಡಲ್ಲ. ಯಾಕೆ ಬಿಡಬೇಕು ಅಂತೀನಿ? ನೀನು ಆರಾಮಾಗಿರು, ಯಾವ ಸಾಬ್ರಿಗೂ ಕೈ ಹಾಕೋ ಅಗತ್ಯ ಇಲ್ಲ. ಸಾಕು, ಸುಮ್ಮನಿರಿ ಸಾರ್ಥಕ್. ಏನೂ ಮಾಡಬಾರ್ದು ಅಂದ್ರೆ ಬೋರ್ ಆಗಲ್ವಾ? 3 ಹೊತ್ತು ಉಣ್ಕೊಂಡು ತಿನ್ಕೊಂಡು ಸುಮ್ಮನೆ ಕುತ್ಕೊಳಕ್ಕಾಗತ್ತಾ? ನೋಡ್ಚಿನ್ನ, ಮಗು ಬರೋವರೆಗೂ ನೀನೇನು ಮಾಡೋ ಅಗತ್ಯ ಇಲ್ಲ. ನಿನ್ ಕನಸು ಕಾಳಜಿ ಎಲ್ಲ ಮಗು ಬಗ್ಗೆ ಮತ್ತೆ ನಿನ್ ಬಗ್ಗೆ ಮಾತ್ರ ಇರಲಿ. ಇದೊಂದು ಹೇಳಿ ಎಲ್ಲರೂ ನನ್ನ ಬಾಯಿ ಮುಚ್ಚಿಸ್ಬಿಡಿ. ಹೌದು, ಆಫೀಸಲ್ಲಿ ಏನು ನಡೀತಾ ಇದೆ? ಸಾರಿಕಾ ಬೇರೆ ಇಲ್ವಲ್ಲ? ಸಾಹಿತ್ಯ ತಪ್ಪುಗಳಿದ್ದಾಳ ಅಥವಾ ಇವಾಗಲೂ ಬಾಲ ಬೀಸ್ತಾ ಇದ್ದಾಳ? ಅಲ್ಲೂ ಸಾಹಿತ್ಯ ಅವಾಗ ಕಮ್ಮಿ ಆಗ್ಬಿಟ್ಟಿದೆ. ಅದ್ಯಾ, ಯಾರು ನಿಮ್ಮ ಅಣ್ಣನ ಮದುವೆ ಬಗ್ಗೆ ಮಾತಾಡ್ತಾನೆ ಇಲ್ಲ. ಬಿಡ್ತು ಅನ್ರಿ, ಖರ್ಚಿಗೆ ಬೇಕಾ ನಿಮ್ಗೆ? ಎದುರಿಸ್ಬೇಡ್ವೆ, ಇರೋದ್ನ ಹೇಳಿದೆ ಅಷ್ಟೇ. ನನಗೂ ಅಮ್ಮು ಮತ್ತೆ ವೇದಾಂತ್ ಒಂದಾಗೋದೇ ಬೇಕಾಗಿರೋದು. ಆದ್ರೆ ಏನ್ ಮಾಡೋದು? ಅವ್ರನ್ನ ನೋಡಿದ್ರೆ ಅದು ಆಗೋ ಹಾಗೆ ಕಾಣ್ತಿಲ್ಲ.
ನಿಮಗೆ ನನ್ನ ಅಣ್ಣನ ಬಗ್ಗೆ ಗೊತ್ತಿಲ್ಲ. ನಿನ್ನೇನು ಗೊತ್ತಾಗಬೇಕು? ಮದುವೆ ಆದ್ಮೇಲೆ ನೀನು ಅವ್ರನ್ನ ನೋಡೋದಕ್ಕಿಂತ ಜಾಸ್ತಿ ನಾನು ನೋಡ್ತೀನಿ, ಡೈಲಿ ನೋಡ್ತಾನೆ ಇದ್ದೀನಿ. ನೋಡಿದ್ರೆ ಸಾಕಾಗಲ್ಲ, ಸ್ವಲ್ಪ ಅರ್ಥನೂ ಮಾಡ್ಕೋಬೇಕು. ಅಣ್ಣ ಹುಡುಗಿರ ವಿಚಾರದಲ್ಲಿ ತುಂಬಾನೇ ಸ್ಲೋ. ಮೊದಲು ಅಮ್ಮನ ತನ್ನ ವೈರಿ ಅಂತಿದ್ದ, ಆಮೇಲೆ ಫ್ರೆಂಡ್ ಅಂದ, ಈಗೀಗ ತನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳಕ್ ಶುರು ಮಾಡಿದಾನೆ. ಮೊನ್ನೆ ಗಂಡ ಹೆಂಡತಿ ತರ ಆಕ್ಟ್ ಮಾಡಕ್ಕೂ ಒಪ್ಕೊಂಡ. ಇಷ್ಟು ಸಾಲ್ದಾ? ಅದೆಲ್ಲ ಏನೇ ಇರಲಿ, ಆದರೆ ಆಗ್ಬೇಕಾಗಿರೋದು ಬೇರೆನೇ ಅಲ್ವಾ? ಇಷ್ಟೆಲ್ಲ ಆಗಿದೆ ಅಂದಮೇಲೆ ಅದನ್ನು ಆಗತ್ತೆ ಸಾರ್ಥಕ್. ನನಗೆ ಆ ಕಾನ್ಫಿಡೆನ್ಸ್ ಇದೆ. ಏನಪ್ಪ, ನಿಮ್ಮ ಅಣ್ಣನಿಗೆ ಎಲ್ಲ ಇರೋ ಥರನೇ ರಿಯಲೈಸ್ ಆಗೋಷ್ಟರಲ್ಲಿ ಕಾಲ ಮಿಂಚೋಗಿ ಅವನಿಗೆ ಸಾಹಿತ್ಯನ ಜೊತೆ ಮದುವೆ ಫಿಕ್ಸ್ ಆಗದೆ ಇದ್ರೆ ಅಷ್ಟೇ ಸಾಕು. ಆ್ಯಕ್ಚುಲಿ ನೀನು ಅದು ಅಪ್ಪನಿಗೆ ಸೂಟ್ ಹೊಲಿಸ್ಬೇಕು ಅಂತ ದುಡ್ಡನ್ನ ಸೇವ್ ಮಾಡಿಟ್ಟಿದೆಯಲ್ಲ, ಅದನ್ನು ನೋಡಿ ನನಗೆ ಆಶ್ಚರ್ಯ ಆಯಿತು, ಜೊತೆಗೆ ಖುಷಿನೂ ಆಯಿತು. ಸಾರಿ, ಅದು ನೀನು ತುಂಬ ಕೋಲ್ಡ್ ಫೀಲ್ ಆಗ್ತಿದೆ ಅಂತಿದ್ದಲ್ಲ, ಸೊ ಯಾಕೆ ನಗ್ತಿದ್ಯಾ? ಏನಿಲ್ಲ, ನಾನು ನಿಮ್ಮ ಹತ್ರ ಒಂದು ಮಾತು ಕೇಳ್ಬೋದಾ? ಅದಕ್ಕೇನಂತೆ, ಕೇಳು. ಅಲ್ಲ, ನೀವು ನನ್ನ ಜೊತೆ ಕಳೆಯೋ ಅರ್ಧದಷ್ಟು ಟೈಮು ಸಾಹಿತ್ಯನ ಜೊತೆ ಕಳೆಯಲ್ಲ, ಮತ್ತು ಹೇಗೆ ಅವಳ ಜೊತೆ ಪೂರ್ತಿ ಜೀವನನ ಕಳೆಯೋದಕ್ಕೆ ರೆಡಿಯಾಗಿದ್ದೀರಾ? ವೇದಾಂತ್, ವೇದಾಂತ್